ಬಿ ಜಯಶ್ರೀಯವರು ಕನ್ನಡ ರಂಗಭೂಮಿ, ಕನ್ನಡ ಚಿತ್ರರಂಗ ಕಂಡ ಮಹಾನ್ ಅದ್ಭುತ ಪ್ರತಿಭಾವಂತ ಕಲಾವಿದೆ. ಖ್ಯಾತ ರಂಗ ನಿರ್ದೇಶಕಿಯೂ ಹೌದು, ಖ್ಯಾತ ಗಾಯಕಿಯೂ ಕೂಡ ಹೌದು. ಹಾಗಾದರೆ ಆವತ್ತು 7th ಬ್ಲಾಕ್ನಲ್ಲಿ ನಡೆದಿದ್ದಾರೆ ಏನು, ಆ ಘಟನೆಗೂ ಬಿ ಜಯಶ್ರೀಯವರಿಗೂ ಇರುವ ಸಂಬಂಧವಾದರೂ ಏನು, ಇದನ್ನು ತಿಳಿಯೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಕತೆ ಕುತೂಹಲ ಘಟ್ಟಕ್ಕೆ ತಲುಪೋಕ್ಕಿಂತ ಮುಂಚೆ ನಾವು ನಡೆದಿರುವ ಹಿನ್ನೆಲೆ ಏನು, ಅದರ ಘಟನೆ ಏನು ಅನ್ನೋದನ್ನು ಒಂದು ಸರಿ ಆರಂಭಿಸಿ ಮುಂದೆ ಹೋಗೋದು ಒಳ್ಳೆಯದು ಅಂತ ನನ್ನ ಭಾವನೆ. ಜಯನಗರ 7th ಬ್ಲಾಕ್ನಲ್ಲಿ ನಾನು ಆಗಷ್ಟೇ ನಮ್ಮ ಕಾಸ್ಟ್ಯೂಮ್ ಶಾಪನ್ನು ಆರಂಭಿಸಿದ್ದ ಸಮಯ. ಹೆಚ್ಚು ಕಡಿಮೆ 1 ವರ್ಷ ಕಳೆದಿತ್ತು ಅಂತಲೇ ಇಟ್ಕೊಳ್ಳೋಣ. ನನಗೂ ಕೂಡ ಈ ಕಾಸ್ಟ್ಯೂಮ್ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಅನುಭವದ ಕೊರತೆ ಇತ್ತು. ಅದು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕೂ ಶುರು ಮಾಡಿದೆ. ರಂಗಸಜ್ಜಿಕೆ, ಲೈಟಿಂಗು, ಡ್ಯಾನ್ಸ್ ಕೊರಿಯೋಗ್ರಫಿ, ಕಾಸ್ಟ್ಯೂಮ್ ಡಿಸೈನಿಂಗು, ಮೇಕಪ್ಪು, ಎಲ್ಲ ಥರದ ರಂಗಭೂಮಿಗೆ ಸಂಬಂಧಪಟ್ಟಂಥ, ನೃತ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ವ್ಯವಸ್ಥಿತವಾದ ಸುಸಜ್ಜಿತವಾದ ಒಂದು ಸಂಸ್ಥೆ ನಮ್ಮದಾಗಿದೆ. ಒಂದಿನ ಇದ್ದಕ್ಕಿದ್ದಾಗೆ ದಿನ ಹಲವಾರು ಸಹಸ್ರಾರು ಕಸ್ಟಮರ್ಸು ಬರ್ತಿದ್ರು ಹೋಗ್ತಿದ್ರು. ಒಂದಿನ ಒಂದು ಲೇಡಿ ನಮ್ಮ ಕಾಸ್ಟ್ಯೂಮ್ ಅಂಗಡಿಗೆ ಫ್ಯಾನ್ಸಿ ಡ್ರೆಸ್ ತಗೊಳ್ಳೋಕೆ ಅಂತ ಮಗುನ ಕರ್ಕೊಂಡು ಬಂದರು. ಈ ಥರ ಡ್ರೆಸ್ ಕೊಡಿ, ಈ ಥರ ಡ್ರೆಸ್ ಕೊಡಿ, ಈ ಥರ ಡ್ರೆಸ್ ತೋರಿಸಿ ಅಂದರು. ನಾವು ಅವ್ರಿಗೆ ಬೇಕಾದ ರೀತಿಯಲ್ಲಿ ತೋರಿಸಿದ್ವಿ. ನೋಡಿದ್ರು, ಅವ್ರಿಗೆ ಕೆಲವು ಇಷ್ಟನೂ ಆಯಿತು. ಯಾವುದೋ ಒಂದು ಕಾಸ್ಟ್ಯೂಮ್ ಅವರಿಗೆ ತುಂಬ ಇಷ್ಟ ಆಯಿತು, ಆದರೆ ಅದರಲ್ಲಿ ಕೆಲವೊಂದು ಸಣ್ಣ ಡಿಫೆಕ್ಟ್ ಇತ್ತು. ಇದ್ದಕ್ಕಿದ್ದಂಗೆ ಏನೋ ಅವರು ರೈಸ್ ಆಗಿಬಿಟ್ರು. ಆ ಮಿಸ್ಟೇಕನ್ನೇ ಇಟ್ಕೊಂಡು, ಅದನ್ನೇ ಇಟ್ಕೊಂಡು ಏನೋ ಮಾತಾಡಿಬಿಟ್ರು. ನನಗೂ ರೇಗೋಯ್ತು. ನಾನು ಸ್ವಲ್ಪ ಜಾಸ್ತಿನೇ ರೇಗಾಡಿದ್ದೆ ಅಂತ ನನಗೂ ಅನ್ನಿಸ್ತು. ಆಯಮ್ಮಗೆ ಕಣ್ಣನೀರು ಬರೋಕ್ಕೆ ಶುರುವಾಯಿತು. ಅಯ್ಯೋ, ಇಷ್ಟೆಲ್ಲ ರೇಗಾಡ್ತಿದ್ದಮ್ಮ, ಇದ್ದಕ್ಕಿದ್ದಂಗೆ ಹಿಂಗೆ ಭಾವುಕರಾದ್ರೆ ಅಂತ ಸ್ವಲ್ಪ ಬೇಸರ ಆಯಿತು. ಅಷ್ಟೊತ್ತಿಗೆ ಅವ್ರ ಅಪ್ಪ ಬಂದರು. ಅವ್ರ ಅಪ್ಪ ಬಂದು ಅವ್ರು ಸೇರಿಸ್ಬಿಟ್ಟು ಏನು ಎಂಥದ್ದು, ಯಾಕೆ, ಯಾವುದು, ಏನು ಅಂತ ಕೇಳಿದೆ. ಅವರು ರೇಗಕ್ಕೆ ಶುರು ಮಾಡಿದ್ರು. ನನಗೆ ಏನು ಆನ್ಸರ್ ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಸ್ನೇಹಿತರು ಬಂದರು. ಸ್ನೇಹಿತರಿಗೆ ಹೇಳಿದೆ, ಇವರಿಗೆ ನಾನು ಹಿಂಗೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಕನ್ವಿನ್ಸ್ ಆಗ್ತಾಯಿಲ್ಲ, ನೀವು ಏನಾದರೂ ಒಂಚೂರು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾರೆ. ಅವ್ರು ಇದೊಂದು ಸಣ್ಣ ಮಿಸ್ಟೇಕ್ ಅಮ್ಮ, ಅದನ್ನು ಸರಿ ಮಾಡ್ಕೊಂಡು ನಾನೇ ಈಗ ಸರಿ ಮಾಡಿಕೊಡ್ತೀನಿ, ಡೋಂಟ್ ವರಿ ಅಂತ ಹೇಳಿದ್ರು. ಆದರೂ ಆ ಯಪ್ಪ ಕೇಳಲಿಲ್ಲ. ಫುಲ್ಲು ರೇಗಾಟ, ಕೂಗಾಟ ಮಾಡೋಕ್ಕೆ ಶುರು ಮಾಡಿದ್ರು. ಇವರು ಕೂಗಾಟಕ್ಕೆ ಶುರು ಮಾಡಿದ್ರು. ಆಮೇಲೆ ಅವರು, ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದವರು, ನಿಮ್ಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ಅಂದರು. ಆವಾಗ ಇವರು ಇದ್ದಿದ್ದು ರೈಸ್ ಆದರು. ಇವರು ಜರ್ನಲಿಸಮ್ ಇದರಲ್ಲಿದ್ದವರು. ಅಯ್ಯೋ, ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಕೊಂಡು ನಮ್ಮನ್ನು ಹೆದರಿಸ್ತಿದ್ದೀರಾ ನೀವು, ಇದು ತಪ್ಪಲ್ವ, ಡಿಪಾರ್ಟ್ಮೆಂಟಿಗೆ ಹೆಸರಲ್ವ ಅಂಥೇಳಿ ಹಿಂಗೆ ಮಾತಾಡಿದ್ರು. ಆ ಮಾತಿ ಬಿಡ್ದು ಇವರ ಈ ಗದ್ದಲಕ್ಕೆ ಆಯಮ್ಮ ಇದ್ದಿದ್ದೂ ಕಣ್ಣೀರು ಹಾಕ್ಕೊಂಡು ಅಂಗಡಿಯಿಂದ ಹೊರಟೋದ್ರು. ಪೊಲೀಸ್ ಇದ್ದವರು ಏನು ಹೇಳಿದ್ರು, ನಾಳೆ ಏನು ಮಾಡ್ತೀನಿ ನೋಡಿ, ನಾಳೆ ಬೆಳಗ್ಗೆ 9 ಗಂಟೆ ನೀವು ಕಾಯಿರಿ ಅಂತ ಅಂದ್ಬಿಟ್ರು ಅಂಥೇಳಿ ಅವರು ಹೊರಟೋದ್ರು. ಇಲ್ಲಿ ನನಗೆ ಚಡಪಡಿಕೆ ಶುರುವಾಯಿತು. ಡಿಪಾರ್ಟ್ಮೆಂಟವ್ರನ್ನ ಅವರ ಈಗೋ ಹರ್ಟ್ ಮಾಡಬಾರ್ದು, ಅಲ್ಲ ಯಾರ್ದು ಈಗೋ ಹರ್ಟ್ ಮಾಡಬಾರ್ದು. ಹೆಂಗೆ ಸರಿ ಮಾಡೋದು ಅನ್ನೋದು ಗೊತ್ತಾಗಲಿಲ್ಲ. ಟೆನ್ಷನ್. ನನ್ನ ಸ್ನೇಹಿತರು ಅವ್ರ ಪಾಡಿಗೆ ಅವರು ಎಲ್ಲ ಮುಗೀತು, ಅವ್ರ ಪಾಡಿಗೆ ಅವರು ಹೊರಟೋದ್ರು. ಈಗ ನಾಳೆ ಬೆಳಗ್ಗೆವರೆಗೆ ನನಗೆ ಚಿಂತೆ, ನಾಳೆ ಬೆಳಗ್ಗೆ ಏನಾಗುತ್ತೋ ಎಂಥದ್ದು ಅಂಥೇಳಿ. ರಾತ್ರಿ ಎಲ್ಲ ಅದೇ ಯೋಚನೆ, ಅದೇ ಬೂಟಿನ ಶಬ್ದ, ಅದೇ ಬೂಟಿನ ಸೌಂಡು. ರಾತ್ರಿ ಮಲಗಿದ್ರು, ಕನಸಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟು, ಪೊಲೀಸ್ ಜೀಪು. ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಬೆಳಗ್ಗೆ ನೋಡಿದ್ರೆ ಕಣ್ಣು ಗುಡ್ಡೆ ಹಿಂಗೆ ಬಂದಿತ್ತು. ಆ ಥರದಲ್ಲಿ ಟೆನ್ಷನ್ನು. ಅದೇ ಒತ್ತಡದಲ್ಲಿ ಬಂದು ಸೀದಾ ನಾನು ಅಂಗಡಿ ಬಂದೆ. ಮಾಮೂಲಿ ಏನು ಪೂಜೆ ಮಾಡಬೇಕು, ಅಂಗಡಿ ಕ್ಲೀನ್ ಮಾಡಬೇಕು ಎಲ್ಲ ಮಾಡ್ತಾಯಿದ್ದೆ. 9 ಗಂಟೆ ಢಣ್ ಅಂತ ಜೀಪ್ ಬಂದು ನಿಂತು ಟಕ್ 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 ಅಂತ ಬೂಟಿನ ಶಬ್ದ ಜಡ್ ಅಂತ ಹೇಳಿದ್ರು. ಅದು ಹಿಂದೆ ಒಂದು ವ್ಯಾನು, ಓಪನ್ ವ್ಯಾನು, ಅಲ್ಲಿಂದ ಒಂದಷ್ಟು ಜನ ಟಕ್ 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 ಅಂತ ನೋಡ್ತೀನಿ. ಎಲ್ಲ ಮಿಲ್ಟ್ರಿ ಸೋಲ್ಜರ್ಸ್. ಎದೆ ಡಗ್ ಅಂದ್ಬಿಡ್ತು. ಆವಾಗ ಬೇರೆ ವೀರಪ್ಪನ್ನು ಇವ್ರದ್ದೆಲ್ಲ ದೊಡ್ಡ ಸುದ್ದಿ ನ್ಯೂಸ್ಗಳು. ಎಲ್ಲಿ ನೋಡಿರೋ ಕ್ರೈಮು, ಎಲ್ಲಿ ನೋಡಿರೋ ಇದು, ಅಲ್ಲಿ ಮಾಡ್ರು. ಇಡೀ ಇದು ಹೇಗಿತ್ತು ಅಂದರೆ ಬೆಂಕಿ ಬೇಗುದಿಯಲ್ಲಿದ್ದಂಗಿತ್ತು ಇಡೀ ಸೊಸೈಟಿ. ಯಾವ ಭಯ ಅಂಥ ಸಂದರ್ಭ ಅದು. ಗೊತ್ತಿದ್ದವರಿಗೆ ಕಲ್ಪಿಸ್ಕೊಳ್ಳಿ. 90s 2000 ಆ ಪೀರಿಯಡ್ನಲ್ಲಿ ಇಡೀ ಸಮಾಜದ ವ್ಯವಸ್ಥೆ ಹೇಗಿತ್ತು ಅಂದರೆ ಯಾವುದಕ್ಕೆ ನೋಡಿದರೂ ಭಯ ಪಡುವಂಥ. ಅದಂತೂ ನಮ್ಮಂಥ ಜನರಿಗಂತೂ ಅಡ್ಜಸ್ಟ್ ಮಾಡಿಕೊಂಡು ಮಸ್ಕ ಹೊಡ್ಕೊಂಡು ಹೆಂಗೆ ಇದ್ದವರು ಅವ್ರು ಹೆಂಗೋ ಸರ್ವೈವಲ್ ಆಗ್ಬಿಡ್ತಾರೆ. ನಮ್ಮಂಥವ್ರ ಕಥೆ ಏನು, ಅದು ಬೇರೆ ಈ ಬಿಸ್ನೆಸ್ಸು ಇದರಲ್ಲಿರೋನು ಏನು ಅಂತ ಹೇಳೋಷ್ಟೊತ್ತಿಗೆ ಮೆಟ್ಲತ್ತ ಟಕ್ ಟಕ್ ಟಕ್
ಅಲ್ಲಿ ನೋಡ್ತೀನಿ, ಕಿಟಿಯಿಂದ ನೋಡ್ತೀನಿ, ಜನ ಫುಲ್ ಎದುರುಗಡೆ ಸೇರ್ತಾ ಇದ್ದಾರೆ. ನಮ್ಮ ಅಂಗಡಿ ಅಕ್ಕಪಕ್ಕ ಎಲ್ಲ, ಇವು ವೀರಪ್ಪನಕ್ಕಿಂತ ಬಲವಾದ ಕ್ರಿಮಿನಲ್ ಇರಬೇಕು, ಭಯಂಕರವಾಗಿ ಏನೋ ಮಾಡಿರಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇದೆ ಅಂತ ನನ್ನ ಅಭಿಪ್ರಾಯ. ಬೂಟಿನ ಶಬ್ದಗಳು ಏನು ಸರ ಬರ್ತಾ ಇದ್ದಾರೆ, ಜೀವನೇ ಹೋಗ್ಬಿಡ್ತು. ಸೀದಾ ಹೋಗಿ ಒಳಗಡೆ ರೂಮ್ನಲ್ಲಿರೋ ಕ್ಯಾಶ್ ಕೌಂಟ್ರ್ ಅಡಿಗೆ ಅಡ್ಕೊಂಬಿಟ್ಟೆ. ಟಕ್ ಟಕ್ ಅಂತ ಇದು ಬಾಗಿಲ ಶಬ್ದ, ಬೆವತ್ತು ಹೋಗ್ತಾ ಇದೆ, ನಡುಗ್ತಾ ಇದ್ದೀನಿ, ಕೈ ಕಾಲೆಲ್ಲ ಉಸಿರು ಬರ್ತಾ ಇಲ್ಲ. ಆಯಿತು, ನನ್ನ ಭವಿಷ್ಯ ಮುಗೀತು, ನನ್ನ ಫ್ಯೂಚರ್ ಮುಗೀತು. ನನ್ನ ಯಾವ ಥಿಯೇಟ್ರು, ಸಿನಿಮಾ, ಸೀರಿಯಲ್ಲು ಯಾವುದರಲ್ಲೂ ನನ್ನ ಭವಿಷ್ಯ ಇಲ್ಲ. ನಾಳೆಯಿಂದ ಕಂಬಿ ಎಣಿಸೋದು ನನ್ನ ಹಣೆಯ ಬರ. ಆ ಕ್ಷಣದಲ್ಲಿ ನನ್ನ ಬೇಲ್ ಕೊಡೋರು ಯಾರು ಇರ್ತಾರೆ, ನನ್ನನ್ನು ಕಾಪಾಡೋರು ಯಾರಿರ್ತಾರೆ, ಲಾಯರ್ ಕಾಂಟ್ಯಾಕ್ಟ, ಯಾವ ಕಾಂಟ್ಯಾಕ್ಟರ್ ಸುಡೋದು ನನ್ನ ಮಗಂದಿಲ್ಲ. ಆಯಿತು, ಕತೆ ಮುಗಿತು. ಫ್ರೆಂಡ್ಸ್ ಆದರೂ ನಂಬ್ಕೊಳಕ್ಕಾಗತ್ತೆ, ಅವ್ರು ಒಳ್ಳೆ ಟೈಮ್ನಲ್ಲೇ ಕೈ ಕೊಡ್ತಾರೆ. ಅಶೋಕ್ ಸಾರ್ ಅಂತ ಸೌಂಡ್ ಕೇಳ್ತು. ಅಶೋಕ್ ಸಾರ್ ಅಂತ ಕೇಳಿದ ತಕ್ಷಣ ಒಂದು ಸರಿ ಆ ಭಾವದಲ್ಲಿ ಆ ಭಾವನ ಕಂಡುಕೊಂಡೆ. ಓಹೋ, ಇಲ್ಲಿ ಯಾವುದೇ ಬೇರೆ ಏನೋ ಬಂದಿರ್ಬೋದು ಅಂತ ಹೇಳ್ಬಿಟ್ಟು ನಾನು ಸೀದಾ ಹೋಗಿ ಬಾಗಿಲ ಹತ್ರ ಹೋಗಿ, ಏನು ಸರ್, ಏನು ಬೇಕು ಅಂತ ಹಲಗಿನಿದೆ. ಮತ್ತು ನಂಗೆ ಬೇರೆ ದಾರಿನೇ ಇಲ್ಲ. ಅವರು ಒಂದು ಹಿಂಗೆ ಕೊಟ್ಟರೆ ನನಗೆ ಹೋಗೋಕ್ಕೆ ಗೋಡೆ ಗಂಟ್ಗೆ ಬಿಡ್ತಿದ್ದೆ. ಹಂಗಿದ್ರು ಒಬ್ಬೊಬ್ಬರು. ಮಿಲ್ಟ್ರಿ ಅಂದಮೇಲೆ ಅವರ ಬಾಡಿ ಸೈಜ್ ಹಾಗೆ ಇರಬೇಕು, ಹಾಗೆ ಅಷ್ಟೇ ಹೆಲ್ತಿಯಾಗಿದ್ದು, ಅಷ್ಟು ಪುಷ್ಟವಾಗಿ ಹಾಗಿದ್ರು. ಆ ಕ್ಷಣದಲ್ಲಿ ಒಂದು ಸಾರಿ ಎಲ್ಲೋ ಕಳೆದೋಗ್ಬಿಟ್ಟೆ ನಾನು. ಬನ್ನಿ ಸರ್, ಬನ್ನಿ, ಯಾವ್ದು ಬೇಕು, ಏನು ಬೇಕು ನೋಡ್ಕೊಳ್ಳಿ. ಯಾಕೆಂದರೆ ಈಗಿನ ಸಿಚುಯೇಷನ್ನೇ ಬೇರೆ. ಅದರಿಂದ ಎಲ್ಲ ಹೆಂಗವರಿಂದ ಹೊರಗೆ ಬಂದು ನೀವು ನೋಡ್ತಾ ಇರಿ ಅಂತ ಹೇಳ್ಬಿಟ್ಟು ಸೀದಾ ಕಿಟಕಿಯಿಂದ ನೋಡ್ತೀನಿ, ಫುಲ್ಲು ಜನ ಡಿಸ್ಕಷನ್ ಮಾಡ್ತಿದ್ದಾರೆ. ಬಹುಶಃ ನಾನು ಅಂದ್ಕೊಂಡೆ ಅವರೆಲ್ಲ ಏನು ಮಾತಾಡ್ತಿರ್ಬೋದು ಅಂದರೆ, ಇವ್ರ ನನ್ನನ್ನು ಹೆಡೆಮುರಿ ಕಟ್ಟಿ ಜೀಪಿಗೆ ತುಂಬ್ಕೊಂಡು ಹೋಗ್ತಾರೆ, ಇವನೊಬ್ಬ ದೊಡ್ಡ ಕ್ರಿಮಿನಲ್ ಅಂತಲೇ ಅವ್ರ ಭಾವನೆಯಲ್ಲಿ ಮೂಡಿದೆ ಅಂತ. ಇರಲಿ, ಅದೊಂದು ಭಾಗ. ಇಲ್ಲಿ ಮತ್ತೆ ಬರೋಣ. ಅವರು ಎಲ್ಲ ಯಾವುದೆಲ್ಲ ಬೇಕೋ ಅದನ್ನೆಲ್ಲ ಸೆಲೆಕ್ಟ್ ಮಾಡಿದ್ರು. ಮತ್ತು ಒಂದು ಲೀಸ್ಟ್ ಕೊಟ್ಟರು, ಇದೆಲ್ಲ ಬೇಕು ಸರ್, ಇದೆಲ್ಲ ನೀವು ರೆಡಿ ಮಾಡ್ಕೊಂಡು ಸರ್. ಆಯಿತು, ಅದೆಲ್ಲ ಇದು ಮಾಡಿಕೊಡ್ತೀನಿ, ಇದೆಲ್ಲ ನಾನು ರೆಡಿ ಮಾಡ್ಕೊಡ್ತೀನಿ. ನಮ್ಮ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಇದಿದೆ, ಅದೆಲ್ಲ ಮಾಡೋ ಎಕ್ಸ್ಪರ್ಟ್ಸ್ ಎಲ್ಲ ಇದ್ದಾರೆ. ನಾನು ಸಾಧ್ಯವಾದರೆ ಜಾಲಹಳ್ಳಿ ಕ್ಯಾಂಪಸ್ಸಿಗೆ ಬರ್ತೀನಿ, ಮೇಡಮ್ ಅವ್ರ ಹತ್ರನೇ ಬಂದು ಏನು ಬೇಕು ಅವ್ರು ಹೇಳ್ತಾರೆ, ಅದನ್ನು ಕೇಳಿ ನಿಮ್ಮ ಇದಕ್ಕೆ ಸಪ್ಲೈ ಮಾಡ್ತೀನಿ ಅಂದರೆ ಸರಿ ಆಯಿತು ಅಂತಂದರು. ಇನ್ನು ಅವ್ರು ಹೊರಡೋದ್ರಲ್ಲಿದ್ದರು. ಈಗ ಹೊರಗಿನ ಜನರ ಒಂದು ಕುತೂಹಲಕ್ಕೆ ಒಂದು ಮನಸ್ಸು ತಣಿಸ್ಬೇಕಲ್ಲ. ಸಿನಿಮಾ ರಂಗಭೂಮಿ ಭಾಷೆಯಲ್ಲಿ ಹೇಳಿದ್ರೆ ಒಂದು ಟೆಂಪೋ ಮೇಂಟೈನ್ ಮಾಡಬೇಕಲ್ಲ. ಆ ಟೆಂಪೋನ ಮೇಂಟೈನ್ ಮಾಡೋಕ್ಕೋಸ್ಕರವಾಗಿ ನಾನು ಅವ್ರ ಮಧ್ಯದಲ್ಲಿ ಒಳ್ಳೆ ಖೈದಿ ಥರನೇ ಅವ್ರ ಜೊತೆಗೆ ಹೋದೆ. ಅವ್ರು ನನ್ನ ಕರ್ಕೊಂಡು ಹೋಗ್ತಾರಲ್ಲ, ಹಂಗೆ ಕರ್ಕೊಂಡು ಹೋಗೋ ರೀತಿಯಲ್ಲೇ ಅಪ್ ಟು ಜೀಪ್ವರೆಗೂ ಹೋದೆ. ಅಲ್ಲಿವರೆಗೂ ಅವ್ರು ಅಂದ್ಕೊಂಡಿದ್ದು ನನ್ನ ಜೀಪಿಗೆ ತುಂಬಿಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕುತೂಹಲದಿಂದ ನೋಡ್ತಿದ್ರು. ಆಮೇಲೆ ನಾ ಜೀಪಿನ ಹೊರಗೆ ನಿಂತೆ, ಜೀಪ್ ಮುಂದೋಯ್ತು, ಇನ್ನೊಂದು ವೆಹಿಕಲ್ಲು ಮುಂದೋಯ್ತು. 25-30 ಜನ ಅವರು ಬಂದಿರೋದು. ಮುಂದೋಯ್ತು, ಅವ್ರು ಹೋದ್ಮೇಲೆ ನಾ ಟೀ ಅಂಗಡಿ ಹತ್ರ ಹೋದೆ. ಟೀ ಕೇಳಿದೆ, ನಿಮ್ಮನ್ನು ಎತ್ತಾಕೊಂಡು ಹೋಗ್ಲಿಲ್ವ ಅಂತ ಕೇಳಿದ್ರು. ಯಾಕೆ ನನ್ನನ್ನು ಎತ್ತಾಕೊಂಡು ಹೋಗ್ಬೇಕು ಅಂತ ಬಯಸ್ತಿದ್ರ? ಅಲ್ಲಲ್ಲ, ಮಿಲ್ಟ್ರಿ ಬಂತು. ನಾನೇನು ಕ್ರಿಮಿನಲ್ ಏನ್ರಿ? ಫೇಮಸ್ ಡೈರೆಕ್ಟ್ರು, ಫೇಮಸ್ ಸಿಂಗರು ಬಿ ಜಯಶ್ರೀ ಅವರು ಹೇಳಿ ಕಳಿಸಿದ್ದಾರೆ. ಅವರು ಅಲ್ಲಲ್ಲಿ ಮಿಲ್ಟ್ರಿ ಕ್ಯಾಂಪಸ್ ಕೋರಿಯೋಗ್ರಾಫ್ ಮಾಡ್ತಿದ್ದಾರೆ, ಅದಕ್ಕೆ ಕಾಸ್ಟ್ಯೂಮಿಗೋಸ್ಕರ ಬಂದಿದ್ದರು. ಹೌದಾ ಸರ್, ನಾ ಎಲ್ಲೋ ನಿಮ್ಮನ್ನು ಎತ್ತಾಕೊಂಡು ಹೋಗೋಕ್ಕೆ ಬಂದಿದ್ರು ಅಂತ ಅಂದ್ಕೊಂಡೆ. ವೀರಪ್ಪನಕ್ಕಿಂತ ಮೀರಿ ದೊಡ್ಡ ಕ್ರಿಮಿನಲ್ ಅನ್ನೋ ಕಲ್ಪನೆ ಅವರಿಗಿತ್ತು. ದುರದೃಷ್ಟವಶಾತ್ ನಾನು ಅದು ಆಗಲಿಲ್ಲ ಅನ್ನೋದು ಅವರ ಫೀಲಿಂಗ್. ಸೊ ಇಲ್ಲಿ ಏನು ಹೇಳಕ್ಕೆ ಹೊರಟು ಬಂದಿದೆ ಅಂತಂದರೆ, ಸಿಚುಯೇಷನ್ಗಳು, ಸಂದರ್ಭಗಳು ಹೇಗೆ ಕೋಯಿನ್ಸೈಡ್ ಆಗಿ ಪ್ರತಿ ಮನುಷ್ಯನ ಸಂದರ್ಭಗಳು ಕೂಡ ಕ್ಷಣಕ್ಕೂ ಹೇಗೆ ಕುತೂಹಲ ಹಂತವನ್ನು ತಲುಪ್ತವೆ, ಎಷ್ಟು ಅನಿಶ್ಚಿತೆ ಮನುಷ್ಯನ ಪ್ರತಿ ನಿಮಿಷವೂ ಕಾಡುತ್ತೆ ಅನ್ನೋದು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಮ ಫೇಸ್ಬುಕ್ಕು, ನಿಮ್ಮ ಇವುಗಳಲ್ಲೆಲ್ಲ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.